ರಾಜ್ಯದಲ್ಲಿ ಮತಪಟ್ಟಿಯ ವಿಶೇಷ ಪರಿಷ್ಕರಣೆ ಶುರುವಾಗ್ತಾ ಇದೆ. ನಾಳೆಯಿಂದ ಮನೆ ಮನೆಗೆ ಎಸ್ಐಆರ್. ಹೌದು, ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಫುಲ್ ಅಲರ್ಟ್ ಆಗಿದೆ. ಪ್ರತಿ ಮನೆಗೂ ಕೂಡ ಮತಗಟ್ಟೆ ಅಧಿಕಾರಿಗಳು ತೆರಳುತ್ತಾರೆ. ರಾಜ್ಯದಲ್ಲಿ ಮತಪಟ್ಟಿ ಪರಿಷ್ಕರಣೆ ಎಸ್ಐಆರ್ ನಾಳೆಯಿಂದ ಶುರುವಾಗ್ತಾ ಇದೆ. ಪ್ರತಿ ಮನೆಗೂ ತೆರಳಿ ಮತಗಟ್ಟೆ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸುವ ಕಾರ್ಯದಲ್ಲಿ ನಿರತರಾಗಲಿದ್ದಾರೆ. ವೋಟರ್ ಲಿಸ್ಟ್ನಲ್ಲಿ ಹೆಸರನ್ನ ಕಳೆದುಕೊಂಡ್ರೆ ಗ್ಯಾರಂಟಿ ಸಿಗೋದಿಲ್ಲ, ಹುಷಾರ್ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಎಚ್ಚರಿಕೆ ವಹಿಸಿ ಅಂತ. ಆಗಸ್ಟ್ 5ಕ್ಕೆ ಬಿಡುಗಡೆಯಾಗಲಿದೆ ಕರಡು ಪಟ್ಟಿ. ಅಕ್ಟೋಬರ್ನಲ್ಲಿ ಅಂತಿಮ ಮತದಾರರ ಪಟ್ಟಿ ಪ್ರಕಟ ಆಗಲಿದೆ. ಅಕ್ಟೋಬರ್ 7ರಂದು ಫೈನಲ್ ಲಿಸ್ಟ್ ಔಟ್ ಆಗುತ್ತೆ. ಮನೆ ಮನೆಗೆ ತೆರಳಿ ಮಾಹಿತಿಯನ್ನ ಮತಗಟ್ಟೆ ಅಧಿಕಾರಿಗಳು ಸಂಗ್ರಹಿಸಲಿದ್ದಾರೆ. 2 ಕಡೆ ವೋಟರ್ ಐಡಿ ಇದ್ರೆ ಒಂದು ಕಡೆ ಡಿಲೀಟ್ ಪಕ್ಕ. ಆಗಸ್ಟ್ 5ಕ್ಕೆ ಬಿಡುಗಡೆಯಾಗಲಿದೆ ಕರಡು ಪಟ್ಟಿ. ಅಕ್ಟೋಬರ್ನಲ್ಲಿ ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗುತ್ತೆ. ಅಕ್ಟೋಬರ್ 7ರಂದು ಫೈನಲ್ ಲಿಸ್ಟ್ ಔಟ್ ಆಗುತ್ತೆ. ನಿಮ್ಮ ವೋಟರ್ ಐಡಿ ತಪ್ಪುಗಳನ್ನ ಇದ್ರೆ ಸರಿಪಡಿಸ್ಕೊಳ್ಳಿ. ತಪ್ಪುಗಳಿದ್ರೆ ಹೆಸರು, ವಿಳಾಸ ಅಥವಾ ವಯಸ್ಸಿನ ದೋಷ ತಿದ್ದುಪಡಿ ಮಾಡಿಕೊಳ್ಬೇಕಾಗುತ್ತೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯ ಒಂದು ಪ್ರಕ್ರಿಯೆ ನಾಳೆಯಿಂದ ಶುರುವಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಆರಂಭ ಆಗಲಿದ್ದು, ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹ ಮಾಡಲಿದ್ದಾರೆ. ಈ ವೇಳೆ ಮನೆಗೆ ಭೇಟಿ ನೀಡುವ ಅಧಿಕಾರಿಗಳು ನಿಗದಿತ ನಮೂನೆಗಳನ್ನು ನೀಡಿ ಭರ್ತಿ ಮಾಡಿಸಿಕೊಂಡು ವಾಪಸ್ ಪಡ್ಕೊಳ್ತಾರೆ. ಹೊಸ ಹೆಸರುಗಳ ಸೇರ್ಪಡೆ ಮಾಡಿ ನಿಧನರಾದವರು ಅಥವಾ ಮನೆ ಖಾಲಿ ಮಾಡಿದವರ ಹೆಸರನ್ನು ಮತಪಟ್ಟಿಯಿಂದ ಕೈಬಿಟ್ಟು ಪರಿಷ್ಕರಣೆಯನ್ನು ಕೂಡ ಮಾಡಲಾಗುತ್ತೆ. ಇನ್ನು ರಾಜ್ಯದಲ್ಲಿ ಮತಪಟ್ಟಿಯ ವಿಶೇಷ ಪರಿಷ್ಕರಣೆ ಯಾಕೆ? ನಂಬರ್ 1, ಚುನಾವಣಾ ಆಯೋಗ ಕಾಲಕಾಲಕ್ಕೆ ನಡೆಸುವಂಥ ಪ್ರಕ್ರಿಯೆ ಇದು. ಇನ್ನು ಈ ಪ್ರಕ್ರಿಯೆಯ ಮೂಲಕ ಅನರ್ಹ ಮತದಾರರನ್ನ ಪಟ್ಟಿಯಿಂದ ತೆಗೆಯುವಂಥದ್ದು. 2 ಕಡೆ ಹೆಸರು ಹೊಂದಿದ್ದವರು ಕೂಡ ಪಟ್ಟಿಯಿಂದ ಹೊರಗುಳಿತಾರೆ. ಮೃತರು, ಅನರ್ಹರ ಹೆಸರು ಕೂಡ ಪಟ್ಟಿಯಿಂದ ಔಟ್ ಆಗುತ್ತೆ. ಅರ್ಹರ ಹೆಸರನ್ನ ಕೈಬಿಟ್ಟು ಹೋಗಿದ್ರೆ, ಅಂದ್ರೆ ಅರ್ಹರ ಹೆಸರು ಕೈಬಿಟ್ಟು ಹೋಗಿದ್ರೆ ಅದನ್ನು ಸೇರಿಸಲಾಗುತ್ತೆ. ಮತದಾರರ ಪಟ್ಟಿ ನಿಖರವಾಗಿ ಇಡುವುದಕ್ಕೆ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಬಿಹಾರದಲ್ಲಿ ಮೊದಲ ಬಾರಿಗೆ ಈ ಪ್ರಕ್ರಿಯೆ ನಡೆಸಲಾಗಿತ್ತು. 2ನೇ ಹಂತದಲ್ಲಿ 9 ರಾಜ್ಯಗಳಲ್ಲಿ ಈ ಪ್ರಕ್ರಿಯೆ ನಡೆಸಲಾಗಿತ್ತು. 3ನೇ ಹಂತದಲ್ಲಿ ಕರ್ನಾಟಕ ಸೇರಿ ಒಟ್ಟು 5 ರಾಜ್ಯಗಳಲ್ಲಿ ಚಾಲನೆ ಸಿಗ್ತಾ ಇದೆ ಎಸ್ಐಆರ್ಗೆ. ಸೊ ಹಾಗಾಗಿ ನಾಳೆಯಿಂದ ಮನೆ ಮನೆಗೆ ಎಸ್ಐಆರ್ ನಡೀತಾ ಇರುವಂಥದ್ದು ಅಥವಾ ಎಸ್ಐಆರ್ ಪ್ರಕ್ರಿಯೆ ನಡೆಯಲಿದೆ. ಪ್ರತಿ ಮನೆಗೂ ಕೂಡ ಮತಗಟ್ಟೆ ಅಧಿಕಾರಿಗಳು ತೆರಳಿ ಮಾಹಿತಿಯನ್ನು ಸಂಗ್ರಹಿಸುವಂಥ ಕಾರ್ಯದಲ್ಲಿ ನಿರತರಾಗ್ತಾರೆ. ಪರಿಷ್ಕರಣೆಯನ್ನು ಯಾಕೆ ಮಾಡಲಾಗ್ತಾ ಇದೆ ಅಂತ ನಾವು ನೋಡ್ತಾ ಹೋದರೆ, ಕಾಲಕಾಲಕ್ಕೆ ಚುನಾವಣಾ ಆಯೋಗ ನಡೆಸುವಂಥ ಪ್ರಕ್ರಿಯೆ ಇದು, ವಿಶೇಷ ಮತಪಟ್ಟಿ ಪರಿಷ್ಕರಣೆ. ಇನ್ನು ಈ ಪ್ರಕ್ರಿಯೆಯ ಮೂಲಕ ಅನರ್ಹ ಮತದಾರರನ್ನ ಪಟ್ಟಿಯಿಂದ ತೆಗೆಯಲಾಗುತ್ತೆ. 2 ಕಡೆ ಹೆಸರು ಹೊಂದಿದ್ದವರು, ಮೃತರು, ಅನರ್ಹರ ಹೆಸರು ಪಟ್ಟಿಯಿಂದ ಹೊರಕ್ಕೆ ತೆಗೆಯಲಾಗುತ್ತೆ. ಇನ್ನು ಅಧಿಕಾರಿಗಳು ನಿಮ್ಮ ಮನೆಗೆ ಬಂದರೆ ನೀವು ಏನು ಮಾಡಬೇಕು? ಮನೆಗೆ ಭೇಟಿ ನೀಡುವ ಅಧಿಕಾರಿಗಳಿಂದ 2 ಅರ್ಜಿಯನ್ನು ಸ್ವೀಕಾರ ಮಾಡಿ. ಅರ್ಜಿಯ ಫಾರಂ ಅನ್ನು ಪಡೆದು ಅದನ್ನು ಸಂಪೂರ್ಣವಾಗಿ ತುಂಬಿಸಿ ಭರ್ತಿ ಮಾಡಿ. ಒಂದನ್ನು ನೀವು ದಾಖಲೆಯಾಗಿ ಇಟ್ಕೊಳ್ಳಬೇಕಾಗತ್ತೆ. ಮತ್ತೊಂದು ಅರ್ಜಿಯನ್ನು ಅಧಿಕಾರಿಗಳಿಗೆ ವಾಪಸ್ ಕೊಡಬೇಕಾಗತ್ತೆ. ಈ ವೇಳೆ ಹೊಸ ಹೆಸರುಗಳ ಸೇರ್ಪಡೆಯನ್ನು ಮಾಡೋದಕ್ಕೂ ಅವಕಾಶ ಇದೆ. 18 ವರ್ಷ ಮೇಲ್ಪಟ್ಟವರ ಹೆಸರನ್ನ ಸೇರ್ಪಡೆ ಮಾಡಬಹುದು ಹಾಗೂ ತಿದ್ದುಪಡಿ ಮಾಡೋದಿದ್ರೆ ಮಾಡಿಸಬಹುದು. ಅಧಿಕಾರಿಗಳ ಜೊತೆ ರಾಜಕೀಯ ಪಕ್ಷಗಳ ಏಜೆಂಟರೂ ಬರ್ತಾರೆ. ಪ್ರತಿಯನ್ನ ಸ್ಕ್ಯಾನ್ ಮಾಡಿ ಡಿಜಿಟಲ್ ರೂಪದಲ್ಲಿ ಸಂಗ್ರಹ ಮಾಡಲಾಗುತ್ತೆ. ಎಸ್ಐಆರ್ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಕರಡು ಪಟ್ಟಿ ಬಿಡುಗಡೆ ಮಾಡಲಾಗುತ್ತೆ. ವೀಕ್ಷಕರೇ, ಚುನಾವಣಾ ಆಯೋಗದಿಂದ ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತೆ. ಈ ವೇಳೆ ಹೆಸರುಗಳು ಬಿಟ್ಟು ಹೋಗಿದ್ರೆ ಮತ್ತೆ ಸೇರಿಸೋದಕ್ಕೂ ಅವಕಾಶ ಇದೆ. ನಿಮ್ಮ ಬಳಿ ಇರುವಂಥ ದಾಖಲೆಗಳನ್ನು ಸರಿಯಾಗಿ ತೋರಿಸಿ ಮತಪಟ್ಟಿ ಪರಿಷ್ಕರಣೆ ಮಾಡಿಸ್ಬೇಕಾಗತ್ತೆ. ನೋಡಿ, ಪ್ರಮುಖವಾಗಿ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಂಥ ಸಂದರ್ಭದಲ್ಲಿ ಇನ್ನೊಮ್ಮೆ ಹೇಳಿಬಿಡ್ತೀನಿ ಏನೇನು ಮಾಡಿಸ್ಬೇಕು, ಏನೇನು ಮಾಡಬೇಕು ಅಂತ. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಅಧಿಕಾರಿಗಳು ಮಾಹಿತಿ ಸಂಗ್ರಹ ಕಾರ್ಯಕ್ಕೆ ಮನೆ ಮನೆಗೆ ಬಂದಾಗ ಏನು ಮಾಡಬೇಕು? ಅಧಿಕಾರಿಗಳು ನಿಮ್ಮ ಮನೆಗೆ ಬಂದರೆ ಮನೆಗೆ ಭೇಟಿ ನೀಡುವ ಅಧಿಕಾರಿಗಳಿಂದ 2 ಅರ್ಜಿ ಸ್ವೀಕಾರ ಮಾಡಿ. ಅರ್ಜಿ ಫಾರ್ಮನ್ನು ಪಡೆದು ಅದನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿ ಒಂದನ್ನು ನೀವು ದಾಖಲೆಯಾಗಿ ಇಟ್ಕೊಳ್ಬೇಕು. ಮತ್ತೊಂದು ಅರ್ಜಿಯನ್ನು ಅಧಿಕಾರಿಗಳಿಗೆ ವಾಪಸ್ ಕೊಡಬೇಕು. ಈ ವೇಳೆ ಹೊಸ ಹೆಸರುಗಳ ಸೇರ್ಪಡೆಯನ್ನು ಮಾಡೋದಕ್ಕೂ ಅವಕಾಶ ಇದೆ. ಹಾಗೂ ತಿದ್ದುಪಡಿ ಮಾಡೋದಿದ್ರೆ, ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕು ಅಥವಾ ಹೆಸರು ಮಿಸ್ಟೇಕ್ ಆಗಿದ್ರೆ ಅದನ್ನು ತಿದ್ದುಪಡಿ ಮಾಡೋದಕ್ಕೂ ಕೂಡ ಅವಕಾಶ ಇದೆ, ಮಾಡಿಸಬಹುದು. ಇನ್ನು ಅಧಿಕಾರಿಗಳ ಜೊತೆ ಇಲ್ಲಿ ರಾಜಕೀಯ ಪಕ್ಷಗಳ ಏಜೆಂಟರೂ ಬರ್ತಾರೆ. ಪ್ರತಿಯನ್ನ ಸ್ಕ್ಯಾನ್ ಮಾಡಿ ಡಿಜಿಟಲ್ ರೂಪದಲ್ಲಿ ಸಂಗ್ರಹ ಕೂಡ ಮಾಡಲಾಗುತ್ತೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ರಾಜ್ಯದಲ್ಲಿ ನಾಳೆಯಿಂದ ಮನೆ ಮನೆಗೆ ಮತದಾರರ ಪಟ್ಟಿ ಪರಿಷ್ಕರಣಾ ಪ್ರಕ್ರಿಯೆ ಯಾವ ರೀತಿ ನಾಳೆಯಿಂದ ಚಾಲನೆ ಸಿಗ್ತಾ ಇದೆ ಅಂತ? ವಸಂತ್, ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಕ್ರಿಯೆ ಕೂಡ ನಾಳೆಯಿಂದ ಶುರುವಾಗುತ್ತೆ. ನಾಳೆಯಿಂದಲೇ ಅಧಿಕಾರಿಗಳು ಮನೆ ಮನೆಗೆ ಕೂಡ ತೆರಳಿ ಮತದಾರರ ಒಂದು ಮಾಹಿತಿ ಕೂಡ ಸಂಗ್ರಹಣೆ ಮಾಡ್ತಾರೆ. ಪ್ರತಿ ಮನೆಗೂ ಕೂಡ ಭೇಟಿ ನೀಡುವ ಮೂಲಕ ಬೂತ್ ಮಟ್ಟದ ಅಧಿಕಾರಿಗಳು ಕೂಡ ಮತದಾರರ ಹೆಸರು, ವಿಳಾಸ ಮತ್ತು ಇವೆಲ್ಲವೂ ಕೂಡ ವಯಸ್ಸು ಸೇರಿದಂತೆ ಸಂಪೂರ್ಣವಾಗಿ ಕಂಪ್ಲೀಟ್ ಡೀಟೇಲ್ ಅನ್ನ ಪರಿಶೀಲನೆ ಕೂಡ ಮಾಡಲಾಗುತ್ತೆ. ನಾಳೆ ಎಲ್ಲಾ ಕಡೆಗಳಲ್ಲಿ ವೋಟರ್ ಐಡಿ ಕಾರ್ಡ್ ಹೊಂದಿ ಹೆಚ್ಚು ವೋಟರ್ ಐಡಿ ಕಾರ್ಡ್ ಹೊಂದಿರತಕ್ಕಂಥ ಕೆಲವು ವಿಷಯ ಅವ್ರಿಗೆ ಪರಿಶೀಲನೆ ಕೂಡ ಮಾಡ್ತಾರೆ. ಅನಗತ್ಯವಾಗಿ ಡುಪ್ಲಿಕೇಟ್ ಹೆಸರುಗಳನ್ನು ಕೂಡ ತೆಗೆದುಹಾಕುವ ಪ್ರೊಸೆಸ್ ಕೂಡ ನಡೆಯುತ್ತೆ. ಇನ್ನು ವೋಟರ್ ಐಡಿಗಳಲ್ಲಿ ಹೆಸರು, ವಿಳಾಸ, ವಯಸ್ಸು ಇತರ ಮಾಹಿತಿಗಳನ್ನು ತಪ್ಪಿದ್ದಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಅಧಿಕಾರಿಗಳ ಭೇಟಿ ನೀಡಿ ಅವೆಲ್ಲ ಸರಿಪಡಿಸಲು ಕೂಡ ಅವಕಾಶ ಕೂಡ ಇದೆ. ಇನ್ನು ಹೊಸ ಮತದಾರರ ಒಂದು ಸೇರ್ಪಡೆ, ಮತದಾರರ ಹೆಸರು ಕೂಡ ತೆಗೆದುಹಾಕುವಂತೆ ಮತ್ತು ಅನರ್ಹ ಮತದಾರರ ಪಟ್ಟಿಯಿಂದ ಕೈಬಿಡುವಂತೆ ಸೇರಿದಂತೆ ನಾನಾ ಪ್ರಮುಖ ಬದಲಾವಣೆ ಕೂಡ ನಾಳೆ ಪರಿಷ್ಕರಣೆ ಕೂಡ ನಡೆಯುತ್ತಂತ ಹೇಳ್ಬೋದು. ಆಗಸ್ಟ್ 5ರಿಂದ ಕರಡು ಮತದಾರರ ಪಟ್ಟಿ ಬಿಡುಗಡೆ ಆಗಲಿದ್ದು ಅಕ್ಟೋಬರ್ 7ರಿಗೆ ಫೈನಲ್ ಒಂದು ಮತದಾರರ ಪಟ್ಟಿ ಪ್ರಕಟವಾಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಚುನಾವಣೆ ಆಯೋಗದಿಂದ ಕಾಲಕ್ಕೆ ನಡೀತಾ ಇರುವಂತಹ ಸಾಮಾನ್ಯ ಪ್ರೊಸೀಜರ್ ಇದಾಗಿದೆ ಅಂತ ಹೇಳ್ಬೋದು. ಮತದಾರರ ಪಟ್ಟಿ ಹೆಚ್ಚು ಅದು ನಿಖರ ಮತ್ತು ಅದರ ಉದ್ದೇಶ ಎರಡು ಕಡೆ ಹೆಸರುಗಳು ಹೊಂದಿರತಕ್ಕಂಥ ಏನಿದ್ದಾರಲ್ಲ ಮೃತಪಟ್ಟವರು ಮತ್ತು ಅನರ್ಹ ಕಳೆದುಕೊಂಡಿದ್ದ ಹೆಸರುಗಳನ್ನ ತೆಗೆದುಹಾಕ್ತಾರೆ. ಅದೇ ವೇಳೆ ಅರ್ಹ ಅಂತ ಮತದಾರರ ಹೆಸರು ಕೂಡ ಕೈ ಬಿಟ್ಟು ಹೋದ್ರೆ ಕೂಡ ಹೆಸರು ಸೇರಿಸೋಕ್ಕೋಸ್ಕರ ಅವಕಾಶ ಕೂಡ ನೀಡಲಾಗುತ್ತೆ. ಈ ಹಿಂದೆ ಕೂಡ ಬಿಹಾರದಲ್ಲಿ ಇದೊಂದು ಪ್ರೊಸೆಸ್ ಕೂಡ ನಡೆದಿತ್ತು. ಇನ್ನು ಈ ಬಳಿಕ ಈಗ ಹಲವು ರಾಜ್ಯಗಳಲ್ಲಿ ಈಗಾಗಲೇ ಜಾರಿಗೊಂಡಿದೆ ಅಂತ ಹೇಳ್ಬೋದು. ಅಧಿಕಾರಿಗಳ ಮನೆಗೆ ಬಂದಾಗ ಅಂತಂದ್ರೆ ಕೆಲವೊಂದಿಷ್ಟು ಅಧಿಕಾರಿಗಳು ಅರ್ಜಿ ಸಂಪೂರ್ಣವಾಗಿ ಭರ್ತಿ ಮಾಡ್ತಾರೆ. ಅಲ್ಲಿ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಪ್ರೊಸೆಸ್ಗಳು ನಡೆಯುತ್ತೆ. ಇದರಲ್ಲಿ ಹೊಸ ಹೆಸರು ಕೂಡ ಸೇರ್ಪಡೆ ಮತ್ತು ತಿದ್ದುಪಡಿ ಅಂದ್ರೆ ಅಮೆಂಡ್ಮೆಂಟ್ ಕೂಡ ಅಲ್ಲಿ ಮಾಡ್ಬೋದು. ಅಥವಾ ಈ ವಿಳಾಸ ಬದಲಾವಣೆ ಸೇರಿದಂತೆ ಎಲ್ಲಾ ಮಾಹಿತಿಯನ್ನು ಕೂಡ ಆ ಸಂದರ್ಭದಲ್ಲಿ ಕಲ್ಪಿಸುವುದು. ಇನ್ನು SIR ಪ್ರಕ್ರಿಯೆ ಏನಿದೆ, ಮನೆ ಮನೆಗೆ ತೆರಳುವಂತ ಅಧಿಕಾರಿಗಳಿಗೆ ರಾಜಕೀಯ ಪಕ್ಷಗಳು ಮತ್ತು ಬೂತ್ ಮಟ್ಟದ ಏಜೆಂಟ್ ಕೂಡ ಇರಬಹುದು ಅಂತ ಹೇಳ್ಬೋದು. ಈ ಸಂಗ್ರಹವಾದಂತ ಕೆಲವೊಂದಿಷ್ಟು ಮಾಹಿತಿ ಡಿಜಿಟಲ್ ರೂಪದಲ್ಲಿ ಕೂಡ ದಾಖಲಿಸ್ತಾರೆ ಅಂತ ಹೇಳ್ಬೋದು. ಪ್ರತಿ ಅರ್ಜಿಗಳಲ್ಲಿ ಕೂಡ ಪರಿಶೀಲನೆ ಕೂಡ ಮಾಡ್ತಾರೆ. ಅಕ್ರಮ ಮತ್ತು ಏನಾದ್ರು ತಪ್ಪಿತ್ತಂದ್ರೆ ಅದನ್ನ ಪತ್ತೆ ಹಚ್ತಾರೆ. ಈ ಮೂಲಕ ಮತದಾರರ ಪಟ್ಟಿಗೆ ಮತ್ತಷ್ಟು ಒಂದು ಟ್ರಾನ್ಸ್ಪರೆನ್ಸಿ ಕೂಡ ಒಂದು ನಿಟ್ಟಿನಲ್ಲಿ ಒಂದು ಉದ್ದೇಶದಿಂದ ಚುನಾವಣೆ ಈ ಒಂದು ಫೀಲ್ಡ್ಗಳಿದೆ ಅಂತ ಹೇಳ್ಬೋದು. ಇನ್ನು SIR ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಕರಡು ಮತದಾರರ ಪಟ್ಟಿ ಕೂಡ ಪ್ರಕಟವಾಗುತ್ತೆ. ಇನ್ನು ಎಲ್ಲಾ ದಾಖಲೆಗಳನ್ನು ಸಲ್ಲಿಸಿ ಅಬ್ಜೆಕ್ಷನ್ ಏನಾದ್ರೂ ಇದ್ದಂತ ಸಂದರ್ಭದಲ್ಲಿ ಅದನ್ನು ಕೂಡ ಸಲ್ಲಿಸಬಹುದು. ಈಗಿನಿಂದಲೂ ಕೂಡ ಎಲ್ಲವನ್ನೂ ಎಚ್ಚರಿಕೆ ವಹಿಸಿ ಅಗತ್ಯವಾದಂತ ಸರಿಯಾಗಿ ಪಡಿಸಿಕೊಳ್ಳುವಂತ ನಾಗರಿಕರಿಗೆ ಅಂತಾನೆ ಈ ಒಂದು SIR ಪ್ರಕ್ರಿಯೆ ಕೂಡ ಆರಂಭವಾಗಿದೆ ಅಂತ ಹೇಳ್ಬೋದು. ಧನ್ಯವಾದ ರೋಹನ್ ತಮ್ಮೆಲ್ಲ ಮಾಹಿತಿಗಾಗಿ.